ಸಮಾಜಕ್ಕೆ ಇದು ಅವಶ್ಯಕತೆ ಇರಲಿಲ್ಲ. ಎಲ್ಲರೂ ಹೇಳ್ತಾರೆ ಜಾತ್ಯತೀತ ಇರಬಾರ್ದು ಸಾಮಾನ್ಯರು ಅಂತ. ಮತ್ತು ಜಾತಿ ಗಣತಿ ಏನಕ್ಕೆ ಬೇಕು? 60% ಜನಗಳು ನಾಟ್ ಇಂಟ್ರೆಸ್ಟ್ ಅಂತಲೇ ಕೊಡ್ತಿದ್ದಾರೆ. ಈ ಜಾತಿ ಗಣತಿ ಮಾಡ್ಕೊಂಡು ಇಲ್ಲೇ ಇರುವಂಥ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಂಡು ಆ ಶಿಕ್ಷಕರಿಗೂ ತೊಂದರೆ ಕೊಟ್ಕೊಂಡಿದ್ದಾರೆ. ನಿಜವಾಗ್ಲೂ ಈ ಸಮಸ್ಯೆ ಅಟಪ್ ಲಾಫ್. ಈ ಸರ್ಕಾರ ಇವತ್ತಿರುತ್ತೆ, ಇನ್ನು 5 ವರ್ಷ ಬಿಟ್ಟು ಹೋಗುತ್ತೆ. ಆದರೆ ಮಕ್ಕಳು ಜೀವನನೇ ಹಾಳಾಗ್ತಿದೆ ಈ ಒಂದು ಜಾತಿ ಗಣತಿಯಿಂದ. ನನ್ನ ಹೆಸರು ಅಭಿಷೇಕ್ ಅಂತೇಳಿ. ಸೆನ್ಸಸ್ ನಡೀತಾ ಇದೆ. ಹೌದು, ಇದ್ರ ಬಗ್ಗೆ ನಮ್ಮ ಸಮಾಜಕ್ಕೆ ಇದು ಅವಶ್ಯಕತೆ ಇರಲಿಲ್ಲ. ಎಲ್ಲ ಸರ್ಕಾರದ್ದು ಎಲ್ಲರೂ ಏನು ಅಂಬೇಡ್ಕರ್ ಸಂವಿಧಾನ ಬರ್ತಿರೋದು ಏನಂತ ಜಾತ್ಯತೀತತೆ ಎಲ್ಲರೂ ಸಮಾನರು ಅಂತ ಆಗಲಿನ ಉದ್ದೇಶಕ್ಕೋಸ್ಕರ ಆವತ್ತಿನ ಕಾಲದಲ್ಲಿ ಸಂವಿಧಾನ ಬರೆದಿದ್ರು. ಅದು ಇಷ್ಟು ವರ್ಷಕ್ಕೆ ಮಾತ್ರ ಸೀಮಿತ ಅಂತಲೂ ಬರೆದಿದ್ರು. ಬಟ್ ಇವ್ರ ಪಕ್ಷದ ಉದ್ದೇಶಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಇವರು ಆ ಸಂವಿಧಾನನ ತಿದ್ದುಪಡಿ ಮಾಡ್ಕೊಂಡು ಬರ್ತಿದ್ದಾರೆ. ಆ ಸಂವಿಧಾನ ಎಲ್ಲರೂ ಸಮಾನವಾಗಿರಬೇಕು. ಎಲ್ಲರೂ ಹೇಳ್ತಾರೆ ಜಾತ್ಯತೀತ ಇರಬಾರ್ದು ಸಾಮಾನ್ಯರು ಅಂತ. ಮತ್ತು ಜಾತಿ ಗಣತಿ ಏನಕ್ಕೆ ಬೇಕು? ನನಗೆ ಗೊತ್ತಿರೋಂಗೆ ಎಲ್ಲರೂ 60% ಜನಗಳು ನಾಟ್ ಇಂಟ್ರೆಸ್ಟ್ ಅಂತಲೇ ಕೊಡ್ತಿದ್ದಾರೆ. ಸೊ ನಮ್ಮ ಸಮಾಜಕ್ಕೆ ಈ ಒಂದು ಜಾತಿ ಗಣತಿ ಬೇಕಾಗಿರಲಿಲ್ಲ. ನಮಗೆ ಬೇಕಾಗಿರೋದೇನು ಸಮಾನತೆ. ಇವರು ಏನಕ್ಕೆ ಮಾಡ್ತಾರೆ ಜಾತಿ ಗಣತಿನ? ಯಾರು ಹಿಂದಿಳಿದಾರೋ ಅವ್ರಿಗೆ ಮುಂದೆ ತರಕ್ಕೆ ಮಾಡ್ತಿದ್ದಾರಲ್ವ. ಎಲ್ಲರೂ ಸಮಾನ ಅಂತ ಮಾಡಿ. ಈ ಉದಾಹರಣೆಗೆ ಹಾಸನಾಂಬದಲ್ಲಿ ಇಷ್ಟು ವರ್ಷ VIP ಪಾಸ್ ಅಂತೆಲ್ಲ ಮಾಡಿದರು. ಪ್ರತಿ ವರ್ಷ ಸಮಸ್ಯೆ ಆಗ್ತಿತ್ತು. ಈ ವರ್ಷ ಎಲ್ಲರಿಗೂ ಈಕ್ವಲ್ ಅಂತ ಮಾಡಿದ್ದಾರೆ. ಈ ವರ್ಷ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈ ನಮ್ಮ ಸರ್ಕಾರನೂ ಅಷ್ಟೇ ಈ ಜಾತ್ಯತೆಯನ್ನು ತೊಡೆದ್ಬಿಟ್ಟು ಎಲ್ಲರೂ ಸಮಾನ ಅಂತ ಮಾಡಿ. ಯಾರು ನಿಜವಾಗ್ಲೂ ಹಿಂದುಳಿದಿದ್ದಾರೆ, ಯಾರು ತುಂಬ ಬಡವರಿದ್ದಾರೆ ಅವ್ರು ಕೊಡಲಿ. ಹಂಗಾರೆ ಮೇಲ್ವರ್ಗದಲ್ಲಿ ಯಾರು ಬಡವರಿಲ್ವಾ? ಮೇಲ್ವರ್ಗದವ್ರು ಯಾರೂ ಊಟ ತಿಂಡಿ ಇಲ್ಲದಂತೆ ಹಸಿನ ಸಾಯ್ತಿಲ್ವಾ? ಬರೀ ಕೆಲವ್ರದ್ದವ್ರು ಮಾತ್ರನೇ ಊಟ ತಿಂದಿಲ್ಲ ಹಸಿನ ಸಾಯ್ತಿದ್ದಾರೆ. ಎಲ್ಲರೂ ಸಮಾನ ಅಂತ ಮಾಡಿ. ಈ ಜಾತ್ಯತೀತಿಗೆ ಈ ಗಣತಿ ಖರ್ಚು ಮಾಡ್ತಾರಂಥ ದುಡ್ಡನ್ನ ಯಾವ್ದಾದ್ರು ಒಂದು ರಿಕ್ರೂಟ್ಮೆಂಟ್ ಮಾಡಿ. ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ, ಒಂದು ರಿಕ್ರೂಟ್ಮೆಂಟ್ ಮಾಡಿ. ಇಲ್ವಾ ಯಾವ್ದಾದ್ರು ಬಡತನಕ್ಕೆ ನಿರ್ಮೂಲ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹಂಬಿ. ಇಲ್ಲಾಂದರೆ ಇವತ್ತಿನ ದಿನದಲ್ಲಿ ಯಾವುದೇ ರೀತಿ ಗೌರ್ಮೆಂಟ್ ಕೆಲಸಗಳು ನಡೀತಾ ಇಲ್ಲ. ಆ ಗೌರ್ಮೆಂಟ್ ಅಭಿವೃದ್ಧಿ ಕಾರ್ಯಗಳು ಕೊಡಿ. ಅದನ್ನು ಬಿಟ್ಬಿಟ್ಟು ಈಗ ಜನಗಣತಿ ಇದೆಲ್ಲ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿರೋ ನಾನು ಕೂಡ ನಾಟ್ ಇಂಟ್ರೆಸ್ಟ್ ಅಂತಲೇ ಕೊಟ್ಟಿದ್ದೀನಿ. ನನಗೆ ಜಾತಿ ಮುಖ್ಯ ಅಲ್ಲ, ಸಮಾಜ ಮುಖ್ಯ. ಈ ನಾನು ಅವ್ನು ಮೇಳು ನಾನು ಕೇಳು ಎಲ್ಲ ಇಲ್ಲ. ಇವತ್ತು ನನ್ನ ಫ್ರೆಂಡ್ಸ್ ಇರ್ಬೋದು. ನನ್ನ ಫ್ರೆಂಡ್ಸ್ 4-5 ಜನ ಇದ್ದಾರೆ ಕ್ಲೋಸ್ ಫ್ರೆಂಡ್ಸ್. ಅಂದರೆ 5 ಜನ ಒಂದೊಂದು ಜಾತಿ ಇದ್ದಾರೆ. ನಾನು ಜಾತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಎಲ್ಲರೂ ಅವೆಲ್ಲ ಸಮಾನರು. ಇದು ಆಲ್ರೆಡಿ ನಮ್ಮ ಸಮಾಜದಲ್ಲಿ ಎಲ್ಲರೂ ಈಕ್ವಲ್ ಅಂತ ಬಂದ್ಬಿಟ್ಟಿದೆ. ಬಟ್ ಈ ಸರ್ಕಾರದವರು ಇವ್ರು ಬೆಳೆ ಬೆಳೆಸ್ಕೊಳ್ಳೋಕ್ಕೋಸ್ಕರ ಈ ಸಮೀಕ್ಷೆ ಈ ಜಾತಿ ಗಣತಿ ಮಾಡ್ತಿದ್ದಾರೆ. ದಯವಿಟ್ಟು ಇದೆಲ್ಲ ಬೇಡ. ಇದೆಲ್ಲ ಬಿಟ್ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಆ ಜಾತಿ ಗಣತಿಲಿ 60 ಕ್ವಶನ್ಸ್ ಇದೆ. ಹೌದು, ಕೋಳಿ ಏನಕ್ಕೆ ಜಾತಿ ಗಣತಿಲಿ? ಹಂಗಾದ್ರೆ ಕೋಳಿ ಇದ್ರೆ ಮಾತ್ರ ಜಾತಿ ಗಣತಿನ? ಕುರಿ ಇದ್ರೆ ಅವೆಲ್ಲ ಅವಶ್ಯಕತೆ ಏನಕ್ಕಿದೆ? ಸುಮ್ಮನೆ ವೇಸ್ಟಾಗಿ ಆ ಮಕ್ಕಳು ಎಜುಕೇಷನ್ ಹಾಳಾಗ್ತಿದೆ. ಮಕ್ಕಳುಗಳು ಗೌರ್ಮೆಂಟ್ ಸ್ಕೂಲ್ಗೆ ಫಸ್ಟ್ ಆಫ್ ಆಲ್ ಇವನ್ ನಾನೇ ಗೌರ್ಮೆಂಟ್ ಸ್ಕೂಲ್ ಹಾಕಲಿ. ಏನಕ್ಕೆ? ನಮ್ಮ ಗೌರ್ಮೆಂಟ್ ಸರಿಯಾಗಿ ಸವಲತ್ತು ಕೊಡ್ತಿಲ್ಲ ಅಂತ. ಹಂಗಿರ್ಬೇಕಾದ್ರೆ ಇವರು ಇರೋವಂಥ ಮಕ್ಕಳುಗಳಿಗೆ ಎಜುಕೇಷನ್ ಕೊಡ್ಸೋದು ಬಿಟ್ಬಿಟ್ಟು ಈ ಜಾತಿ ಗಣತಿ ಮಾಡ್ಕೊಂಡು ಇಲ್ಲೇ ಇರುವಂಥ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಂಡು ಆ ಶಿಕ್ಷಕರಿಗೂ ತೊಂದರೆ ಕೊಟ್ಕೊಂಡಿದ್ದಾರೆ. ಇದೆಲ್ಲ ನಿಜವಾಗ್ಲೂ ಈ ಸಮಸ್ಯೆ ಅಟಪ್ ಲಾಫ್. ರಜಾನೂ ಎಕ್ಸ್ಟೆಂಡ್ ಆಗಿದೆ. ಅದೇ ಉದ್ದೇಶಕ್ಕೆ ಹೇಳ್ತಾರೆ. ರಜಾನೂ ಎಕ್ಸ್ಟೆಂಡ್ ಆಗಿದೆ. ದಸರಾ ರಾಜ್ಯದಲ್ಲಿ ಅದನ್ನು ಸಮೀಕ್ಷೆ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರು, ಅದು ಮಾಡಲಿಲ್ಲ. ಈಗ ಮತ್ತೆ ದಸರಾ ಎಕ್ಸ್ಟೆಂಡ್ ಮಾಡಿ ಆ ಮಕ್ಕಳುಗಳು ಎಜುಕೇಷನ್ ತೊಂದರೆ ಆಗ್ತಿದ್ವಿ. ಮೇಯ್ನು ಎಜುಕೇಷನ್ ಲಾಸ್ಟ್ ಆದರೆ ಯಾರು ಕೊಡ್ತಾರೆ? ಈ ಸರ್ಕಾರ ಇವತ್ತಿರುತ್ತೆ, ಇನ್ನು 5 ವರ್ಷ ಬಿಟ್ಟು ಹೋಗುತ್ತೆ. ಮತ್ತೆ ಈ ಸರ್ಕಾರ ಇರಲ್ಲ. ಆದರೆ ಮಕ್ಕಳು ಜೀವನನೇ ಹಾಳಾಗ್ತಿದೆ ಈ ಒಂದು ಜಾತಿ ಗಣತಿಯಿಂದ. ಇದು ನಿಜವಾಗ್ಲೂ ಅಟರ್ ಪ್ರಾಫ್. ಈ ಸಮೀಕ್ಷೆ ಮಾಡಬಾರ್ದಿತ್ತು. ಹೌದು. ಮೂಲ ಇರೋದೇ ಇವರು ಆ ಒಂದು ಕುರುಬ ಸಮುದಾಯನ ಒಂದು ಇದಕ್ಕೆ ಆ್ಯಡ್ ಮಾಡೋಕೆ ಮಾಡಿದೆ. ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, ಜಾತಿನ ಫಸ್ಟ್ ತೊಡೆದಾಕಿ ಎಲ್ಲರೂ ಸಮಾನರು ಅಂತ ಸರ್ಕಾರ ಫಸ್ಟು ಅವರು ಮಾಡ್ತಾರೆ. ಈಗ ಹೇಳ್ತಾರೆ ಎಷ್ಟೋ ಕಡೆ ಅಬ್ರೋಡೆಲ್ಲ ಇಲ್ಲಿದೆ ಜಾತಿ ಇಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಈ ಸರ್ಕಾರದವರು ಈ ರಾಜಕೀಯದವರು ಇವ್ರು ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಜಾತಿ ಅಂದ್ಕೊಂಡು ಎಲ್ಲರೂ ನಮ್ಮ ಜನಗಳ ಮಂಗರು ಮಾಡ್ತಾರೆ ಅಷ್ಟೇ. ಜನಗಳು ಬುದ್ಧಿವಂತರಾಗಬೇಕು. ಎಲ್ಲರೂ ಸಮಾನರು ಅಂತಾದರೆ ಆಟೋಮೆಟಿಕ್ಕಾಗಿ ಜಾತಿ ವ್ಯವಸ್ಥೆ ಹೋಗುತ್ತೆ. ಎಲ್ಲರೂ ಒಂದೇ ಉದ್ದೇಶ ಬರ್ತಾರೆ, ಎಲ್ಲರೂ ಅನುಕೂಲಕ್ಕೆ ಬರ್ತಾರೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಒಳ್ಳೆಯದರೆ ಏನು ಒಳ್ಳೆಗೆ? ನೀವು ಮಹಿಳೆ, ನಿಮ್ಗೆ ಅದನ್ನು ಉಪಯೋಗ ಇದೆ ಇಲ್ಲ ಅಂತ ನಾನು ಹೇಳಲ್ಲ. ಯಾರಿಗೆ ಕೊಡಬೇಕು? ತುಂಬ ಬಡವರು, ಯಾರಿಗಾಗಲ್ಲ, 60 ವರ್ಷ ಮೇಲವರು ಕೊಡಿ, ಫ್ರೀ ಕೊಡಿ. ಎಲ್ಲರಿಗೂ ಏನು ಫ್ರೀ? ನನಗಿಂತ ಜಾಸ್ತಿ ಸಂಬಳ ತಗೊಳ್ಳೋರು ಮಹಿಳೆಯರ ಇದ್ದಾರೆ. ಇವತ್ತೆಲ್ಲರೂ ಮಹಿಳೆಯರ ಸಬಲೀಕರಣ ಅಂತ ಹೇಳ್ತಾರೆ. ಮಹಿಳೆ ಸಬಲೀಕರಣ ಮಾಡಿ, ಬಟ್ ಫ್ರೀ ಎಲ್ಲ ಏನಕ್ಕೆ ಬೇಕು? ಅದೇ ದುಡ್ಡನ್ನು ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಸಿ. ತುಂಬ ಯಾರು ನಿರುದ್ಯೋಗಿಗಳು, ಬಡವರು ಇವತ್ತು ದಿನದಲ್ಲೂ ಕೂಡ ಎಷ್ಟೋ ಜನ ಊಟ ತಿಂದಿಲ್ಲಂತೆ ಸಾಯ್ತಿದ್ದಾರೆ. ಅಂಥವ್ರು ಕೊಡಿ. ತುಂಬ ಬಡತನದಲ್ಲಿರೋರು ಕೊಡಿ. ಮೊದಲು ನರೇಗಾ ಗ್ರಾಂಟು, MG ನರೇಗಾ ಗ್ರಾಂಟು, ತುಂಬ ಗ್ರಾಂಟ್ಗಳೆಲ್ಲ ಬರ್ತೀವಿ ಹಳ್ಳಿಗಳಲ್ಲಿ. ಇವತ್ತು ದಿನ ಈ ಸರ್ಕಾರ ಬಂದಮೇಲೆ ಯಾವುದೇ ರೀತಿ ಗ್ರಾಂಟ್ಗಳು ಬರ್ತಿಲ್ಲ. ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿದೆ. ಫಸ್ಟು ಅಭಿವೃದ್ಧಿ ಕಾರ್ಯಗಳೇ ನೀವು ಗಮನ ಮಾಡಿ, ಇದನ್ನೆಲ್ಲ ಬೇಡದೇ ಇರುವಂಥದ್ದನ್ನು ನಿಲ್ಲಿಸಿ. ಟೋಟಲಿ ಸರ್ಕಾರದ ಬಗ್ಗೆ ಏನಿಲ್ಲ. ನಾನು ಹೇಳೋದು ಅಷ್ಟೇ, ಓಟ್ಗೋಸ್ಕರ ಇವರು ಏನೇನೋ ಒಂದೊಂದು ಮಾಡ್ತಿದ್ದಾರೆ ಅಷ್ಟೇ, ಬೇರೆ ಏನೇನಿಲ್ಲ. ಮಾಡಲಿ, ತೊಂದರೆ. ಎಲ್ಲರೂ ಅವ್ರ ಪಕ್ಷಕ್ಕೆ ಅವ್ರ ಪಕ್ಷದಾಗೆ ಜನ ಸೆಳೆಗೆ ಮಾಡ್ತಿದ್ದಾರೆ. ಬಟ್ ದಯವಿಟ್ಟು ಈ ಜಾತಿ ಗಣತಿ ಇದನ್ನೆಲ್ಲ ಈ ಫ್ರೀ ಕೊಡೋದು ಇದನ್ನೆಲ್ಲ ಬಿಟ್ಬಿಡಿ. ಜನಗಳ ದುಡಿಮೆ ಮಾಡಿ ತಿಂತಾರೆ. ಅದಕ್ಕೆ ನೀವು ಅವಕಾಶ ಸೃಷ್ಟಿಸ್ಕೊಡಿ ಅಷ್ಟೇ ನಾನು ಹೇಳೋದು. ಜೊತೆಗೆ ಅಭಿವೃದ್ಧಿ ಕಾರ್ಯಗಳ ಗಮನ ಕೊಡಿ. ಈ ಜಾತಿ ಗಣತಿ ಪಾದಿ ಗಣತಿ ಇವೆಲ್ಲ ನಿಲ್ಲಿಸ್ಬಿಡಿ.
ಗೌರ್ಮೆಂಟ್ ಬರಬೇಕು ಅಂತಂದರೆ ಮೇಡಮ್ ನನ್ನ ಇದು ನೋಡ್ಬೇಕಾದ್ರೆ ನನಗೆ ಆ ಗೌರ್ಮೆಂಟ್ ಇಲ್ಲ. ನನಗೆ ಕಾಂಗ್ರೆಸ್ ಬೇರೆ BJP ಬೇರೆ, ನನಗೆ ಇನ್ನೊಂದು ಬೇರೆ ನಾನು ಹೇಳಲ್ಲ, ಎಲ್ಲರೂ ಒಂದೇ. ಬಟ್ ಯಾರು ಅಭಿವೃದ್ಧಿ ಮಾಡ್ತಾರೆ ದಯವಿಟ್ಟು ಆ ಗೌರ್ಮೆಂಟ್ ಬರಲಿ ಅಷ್ಟೇ ನಾನು ಹೇಳೋದು.